ಹಾಯ್ ಫ್ರೆಂಡ್ಸ್, ಮಹಾಶಿವರಾತ್ರಿಯ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲರಿಗೂ. ಇವತ್ತು ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಯ್ತು ನೋಡಿರಿ. ಇವತ್ತು ಹಂಗೆ ನಾಳೆಗೆ ಮೇನ್ ಅಂದ್ರೆ ಇವತ್ತೇ ಹಬ್ಬ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ. ಇವತ್ತಿನ ವಿಡಿಯೋ ಏನು ಎತ್ತ ಅಂತೇಳಿ ನಾನು ನಿಮಗೆ ಬ್ಲಾಗ್ ರೂಪದಲ್ಲಿ ತೋರಿಸ್ತೀನಿ ರೀ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ. ಹಾಗೆ ಫಸ್ಟ್ ಟೈಮ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾನು ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ಬರೀ ಫ್ರೆಂಡ್ಸ್, ಸ್ನಾನ ಎಲ್ಲ ಮಾಡಿದಾಯಿತು. ಒಂದು ಕಡೆ ಅನ್ನ ಇಕ್ಕಿದ್ದೀನಿ ರೀ, ಒಂದು ಕಡೆ ಬ್ಯಾಳೆ ಕುದ್ದು ಸಿಕ್ಕಿದ್ದೀನಿ ನಾನು. ಅದಕ್ಕಿನ್ನ ಫೋನೇ ಹೊಡಿದ್ದಾರೆ, ಇನ್ನು ಪೂಜೆ ಮಾಡಿದ್ದಾನೆ. ಇದು ಮಾಡಿ ಅದು ಆಯ್ತದ, ಇದು ಕುದಿತನ ಅಂದ್ಕೊಂಡ ಅದ್ರ ನಮ್ಮ ಅಂಶುಗದು ಸ್ನಾನ ಮಾಡಿಸ್ರಿ. ಇಲ್ಲಿ ನೋಡ್ರಿ, ಒಂದು ಕಡೆ ಕಾಫಿ ಮಾಡಿಕೊಡೇಮಿ ಅಂತ ಹೇಳಿಬಿಟ್ಟು ಹಾಲು ಇಕ್ಕಿದ್ದೀನಿ ರೀ. ಹಾಲು ಕೂಡ ಗರಮ್ ಆಗ್ಯಾವ. ಈಗ ನಾನು ಆಫ್ ಮಾಡಿದ್ದೀನಿ ನೋಡ್ರಿ. ನಮ್ಮ ಅಣ್ಣ ನೋಡ್ರಿ ನನ್ನ ಬಗ್ಲಾಗೆ ನನ್ನ ಫ್ರೆಂಡ್ಸ್. ಇನ್ನು ಸೀರೆ ಉಟ್ಕೊಂಡ ಅಂದ್ರೆ ಸಾಕ್ರಿ, ನಮ್ಮ ಮಮ್ಮಿ ಕಡೆ ನಡೆದೋಳು ಅಂತ ಅನ್ಕೋತಾನವ. ಮನು ನಡಿ ತರ್ಬಸ್ತೀನಿ ಬಟ್ ನಡಿ ಮನು ಬನ್ನಿ ಮಾ. ಏನು ಸುತ್ತಲತ್ತದ? ಏನಾಗಲ್ಲ, ಕಮ್ಮಾಯ್ತು. ಏನಾಗಲ್ಲ, ಕಮ್ಮಾಯ್ತದ. ತಗೋಯ್ತೀನು ಟೇಸ್ಟ್ ಇರ್ತದೆ. ಫ್ರೆಂಡ್ಸ್ ನೋಡ್ರಿ, ಪೂಜೆ ಎಲ್ಲ ಮಾಡಿದೈತ್ರಿ. ಇವತ್ತು ನಾವ್ದೇನು ಏರ್ಸಲ್ರಿ, ಫಳಾರಿ ಇರಿಸ್ತಾರೆ. ಇವತ್ತು ಏಕಾದಶಿ ಅಲ್ರಿ, ಏನಾರ ಫ್ರೂಟ್ಸು, ಶೇಂಗಾ ಬೆಲ್ಲ ಅದು ಇರಿಸ್ತಾರೆ. ನಾನು ಸಪೋಟ ಇತ್ತು ಹಾಗೆ ತರ್ಬೂಜ್ ಇತ್ತು, ಅವೆಲ್ಲ ದೊಡ್ಡ ದೊಡ್ಡ ಇರ್ತಾವಲ್ರಿ. ಕಟ್ ಮಾಡಿ ಹೆಂಗೆ ಇರ್ಸೋದು ಅಂತ ಹೇಳ್ಬಿಟ್ಟು ಒಂದು ಸಪೋಟ, ಶೇಂಗಾ ಬೀಜ, ಹಾಗೆ ಬೆಲ್ಲ ಇರಿಸಿದ್ದೀನಿ ನೋಡ್ರಿ. ಇಲ್ಲಿ ಒಂದು ಪ್ಲೇಟ್ದಾಗ ನಾಳೆಗೆ ಹೋಳ್ಗೆ ಮಾಡಿ ಇರಿಸ್ತಾರ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ನಮ್ಮ ಮನೆ ಹೆಂಗೆ ಆಡ್ಲತ್ತಾನ. ಮನು ಹಾಯ್ ಮಾಡು. ನೀ ಸೈಕಲ್ ಆಡ್ಲತ್ತಿದ್ದಿ ನೋಡ್ರಿ. ಅಡುಗೆ ಎಲ್ಲ ಮಾಡೋದಾಗ್ಯದ್ರಿ. ಅನ್ನ ಬ್ಯಾಳಿ ಎಲ್ಲ ಅವಾಗೆ ಮಾಡಿದ್ದೀನಿ. ನಮ್ಮ ಆಯುಷೂನು ಊಟ ಮಾಡೋದಾಗ್ಯದ್ರಿ. ಆಯುಷು ಹಾಗೆ ಚಪಾತಿ ಮಾಡಿದ್ದೀನಿ ರೀ. ಇವತ್ತು ರೊಟ್ಟಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಇದ್ರ ಸಂಗಡ ಪಲ್ಯ ಏನು ಮಾಡಿಲ್ರಿ. ರಾತ್ರಿ ಟೊಮೆಟೊ ಪಲ್ಯ ಮಾಡಿದಿತ್ತು, ಅದೇ ಅದನಿ ಫ್ರೆಂಡ್ಸ್. ನೋಡ್ರಿ, ಈಗ ಅಷ್ಟೇ ಊಟ ಆಯಿತು ಫ್ರೆಂಡ್ಸ್. ನಾವು ಯಾರೂ ಏಕಾದಶಿ ಇರೋದಿಲ್ಲ ರೀ. ಐಶ್ವರ್ ಪಪ್ಪನೂ ಇರಲ್ಲ, ನಾನು ಇರಲ್ಲ. ಅವರಿಬ್ಬರ ಸಣ್ಣವ್ರಲ್ರಿ ಮಕ್ಕಳು. ಹಂಗಂತ ಮನಸ್ಸು ಹೊಟ್ಟೆಗಿದ್ದಾಗ ಬಿಟ್ಟಿನಿ ಫ್ರೆಂಡ್ಸ್. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಏಕಾದಶಿ ಇರಬಾರ್ದು ಅಂತ ಹೇಳಿದ್ರು. ಈಗ ಮತ್ತೆ ಹಿಡಿಬೇಕು ಅಂದ್ರೆ ಮತ್ತೆ ಸೋಮವಾರ ಶಿವರಾತ್ರಿ ಬರ್ತದಲ್ರಿ, ಅವಾಗ ಕಂಟಿನ್ಯೂ ಮಾಡಬೇಕಂತ ಏಕಾದಶಿ. ಹಂಗಂತ ಹೇಳ್ಬಿಟ್ಟು ನಾನು ಇಲ್ರಿ. ಐಶ್ವರ್ ಪಪ್ಪಗನ್ನ ಹಸು ತಡ್ಕೊಳ್ಳೋಕೆ ಆಗಲ್ಲ ಫ್ರೆಂಡ್ಸ್. ಹಂಗಂತ ಅವ್ರನ್ನೂ ಇರೋದಿಲ್ಲ. ಈಗಷ್ಟೇ ಊಟ ಆಯ್ತು ರೀ. ಇನ್ನೂ ಕೆಲಸ ಅದನಿ. ಬಟ್ಟೆ ಅದು ಒಗ್ಯವ ಫ್ರೆಂಡ್ಸ್. ನಮ್ಮ ಮನುಗೆ ಸ್ನಾನ ಎಲ್ಲ ಮಾಡಿಸಿ ಮಂಗಿಸಿದಾಯ್ತು ರೀ. ಈಗ ಅವ ಎದ್ದು ಕುಂತು ಆಡ್ಲತ್ತನ. ಯಾವ ಥರ ರೆಡಿ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿರಿ ಇದು ಹೆಂಗೆ ಕಾಣತ್ತದ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂರು ಆಗ್ತದೋ ಹೆಂಗೋ ಫ್ರೆಂಡ್ಸ್. ಇದು ಇಷ್ಟೇ ಸ್ವಲ್ಪ ಆಗ್ಯದಲ್ರಿ. ಇದಿಷ್ಟು ನೋಯ್ಲತ್ತದ್ರಿ ನಿನ್ನಿಂದ ಹಿಡಿದು. ಎಷ್ಟು ಹೊಡ್ಕೊಂಡ್ರು ಮತ್ತು ಅದು ಹಾಗೆ ಕಂಟಿನ್ಯೂ ಆಗ್ಲತ್ತದ, ಶಾರ್ಪ್ ಆಗ್ಲತ್ತದ. ಅದು ಫುಲ್ ಬ್ಲಡ್ ಎಲ್ಲ ತುಂಬಿತು ಅಂದ್ರೆ ಅವಾಗ ಹೊಡ್ಕೊಂಡ್ರು ಕ್ಲಿಯರ್ ಆಗ್ತದಂತ್ರಿ. ನೋಡಿರಿ ಯಾವ ಥರ ಆಗ್ಯದ. ಇವತ್ತು ಆಯುಷ್ ಪಪ್ಪ ಮನೆಗೆ ಯಾರೀ, ಎಲ್ಲಿಗಾರ ಗುಡಿಗದು ಕರ್ಕೊಂಡು ಹೋಗ್ತಾರೇನೋ ಅಂದ್ಕೊಂಡಿದ್ದೆ ನಾನು. ಆದರೆ ಅವ್ರು ಯಾಕಡೆ ಹೊರಗೆ ಹೋಗಿಬಿಟ್ಟಾರ ಫ್ರೆಂಡ್ಸ್. ಬಂದಮೇಲೆ ಕೇಳಬೇಕು ಯಾಕಡ್ರೆ ಕರ್ಕೊಂಡು ಹೋಗ್ತಾರೇನೋ ಯಾವ್ದಾರ ದೇವ್ರ ಗುಡಿಗೆ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕಂದ್ರೆ ಭಾಳ ದಿವಸ ಐತೆ ರೀ ನಾನು ಹೊರಗೆ ಹೋಗಿ ಬಂದುಬಿಟ್ಟು. ಮೊದಲೆಲ್ಲ ನಮ್ಮ ಮನೆ ಹೋಟೆಲ್ಗಿಂತ ಫಸ್ಟ್ ಎಲ್ಲ ವಾರಕ್ಕೊಂದು ಸತಿ ಸಂಡೇ ಎಲ್ಲ ಯಾಕಡ್ರೆ ಹೋಗಮ್ಮಿ ಅಂತ ಅನ್ಕೋತಿದ್ದೇವೆ ರೀ. ಪ್ಲ್ಯಾನ್ ಮಾಡ್ಕೋತಿದ್ದೆವು. ನಾಳೆಗೆ ಸಂಡೇ ಅಂದ್ರೆ ಇವತ್ತಿನ ಶನಿವಾರ ಇರ್ತದಲ್ಲಿ. ಶನಿವಾರ ದಿನ ನಾಳೆಗೆ ಯಾಕಡೆ ಹೋಗಬೇಕು, ಯಾಕಡೆ ಇಲ್ಲ ಯಾರ್ಯಾರು ಹೋಗಬೇಕು, ಹೆಂಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೋತಿದ್ದೆವು ಫ್ರೆಂಡ್ಸ್. ಈಗ ನಮ್ಮ ಮನೆ ಹುಟ್ಟಿ ಹಿಡ್ದು ಇಬ್ಬರಾಗಿರಲ್ರಿ. ಆಯುಷು ಮನು ಗಾಡಿ ಮೇಲೆ ಕೂಡ್ಲಕ್ಕೂ ಆಗಲ್ಲ, ಜಾಸ್ತಿ ಹೋಗೋದು ಹೋಗ್ಯದ ಅಂತ ಹೇಳ್ಬಿಟ್ಟು ಇವತ್ತು ಹಾಗೆ ಐಶ್ವರ್ ಪಪ್ಪಗೆ ಸುಟ್ಟಿ ಅದನ್ನೇ ಯಾಕಂದ್ರೆ ಕರ್ಕೊಂಡು ಹೋಗ್ತಾರೇನೋ ಅಂದ್ಕೊಂಡಿದ್ರಿ. ಅಲ್ಲಿ ಕೇಳ್ತೀನಿ ರೀ ಯಾಕಂದ್ರೆ ಕರ್ಕೊಂಡು ಹೋಯ್ತು ಅಂದ್ರೆ ಅದ್ರ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲೇ ನಮ್ಮ ಏರಿಯಾ ಸನಿದ ಜಾಗರಣ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ನೈಟು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ್ರಿ. ಶಿವ ಪಾರ್ವತಿ ಎಲ್ಲ ಹಾಕ್ತಾರೆ, ಮದುವೆ ಮಾಡಿಸ್ತಾರೆ. ನಂದೀಶ ಬರ್ತಾನೆ. ಹಾಗೆ ಶಿವನ ತಲೆ ಮೇಲೆ ಗಂಗೆ ಏನಿರ್ತಲ್ಲ ರೀ, ಗಂಗೆ ಮೇಲೆ ನೀರೆಲ್ಲ ಬರ್ತಾವೆ ಫ್ರೆಂಡ್ಸ್. ನೋಡ್ಲಕ್ಕಂತೂ ಎರಡು ಕಣ್ಣು ಸಾಲಲ್ರಿ, ಅಷ್ಟು ಮಸ್ತ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಮದುವೆ ಆಗಲ್ಗಿಂತ ಫೈಲೆ ಎಲ್ಲ ಇಷ್ಟು ಚಂದ ಶಿವರಾತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ರೀ. ಯಾಕಂದ್ರೆ ಊರ ಕಡೆ ಎಲ್ಲ ಖಾಲಿ ಹೋಳ್ಗೆ ಊಟ ಮಾಡಿ ಹೊಲಕ್ಕೆ ಹೋಗೋದು ಬರೋದು. ಈಗ ಹೊಲ್ದಾಗ ಕೆಲಸ ಮಾಡೋದು ಇದ್ರು ಅಂದ್ರೆ ಮನೆಗೆಲ್ಲ ಕೆಲಸ ಮಾಡಿ ಉಂಡು ರೊಟ್ಟಿ ಎಲ್ಲ ಕಟ್ಕೊಂಡು ಇದೆ ಹೊಲಕ್ಕೆ ಹೋಗಿ ಮತ್ತು ಹೊಲ್ದಾಗ ಕೆಲಸ ಮಾಡಿ ಮನೆಗೆ ಬಂದು ಮತ್ತು ಮನೆಗೆ ಅಡುಗೆದು ಮಾಡಿ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಟೈಮ್ ಸಾಕಾಗ್ತದೆ ಫ್ರೆಂಡ್ಸ್. ಊರ ಕಡೆ ಇವೆಲ್ಲ ಜಾಸ್ತಿ ಮಾಡಲ್ಲ ರೀ. ನನಗೆ ತಿಳಿದ ಪ್ರಕಾರ ಅಂದ್ರೆ ಶಿವರಾತ್ರಿ ಇಷ್ಟು ಚಂದ ಊರ ಕಡೆ ಮಾಡಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾವು ಊರಾಗೆ ಬೆಳೆದಿದ್ದೀನಲ್ರಿ, ಹಳ್ಳಿ ಕಡೆನೇ ಬೆಳೆದಿದ್ದೀನಿ. ಬಟ್ ಇಲ್ಲಿ ನಾವು ಹೈದ್ರಾಬಾದ್ದಾಗ ಇರ್ತೀವಲ್ರಿ, ಇಲ್ಲಿ ನಾವು ಎದ್ದಿ ಏರಿಯಾದಾಗಂತೂ ಭಾಳ ಚಂದ ಮಾಡ್ತಾರೆ ರೀ.
ಶಿವರಾತ್ರಿ ಜಾಗರಣ ಭಾಳ ಚಂದ ಆಗ್ತದೆ ಫ್ರೆಂಡ್ಸ್. ಟೈಮ್ ಹೋಗಿದೆ ಗೊತ್ತಾಗಲ್ಲ, ರಾತ್ರಿ ನಿದ್ದೆನೂ ಬರಲ್ಲ ರೀ ನೋಡ್ಲತ್ತರ, ಅಷ್ಟು ಮಸ್ತ್ ಮಾಡ್ತಾರೆ. ಒಂದು ವೇಳೆ ನಾ ಹೋದ ಅಂದ್ರೆ ನಿಮಗೆ ತೋರಿಸ್ತೀನಿ ರೀ. ಖಂಡಿತ ವಿಡಿಯೋ ನಿಮಗೆ ನೋಡಿ ಖಂಡಿತ ಇಷ್ಟಪಡಲ್ದವ್ರು ಯಾರು ಭೀ ಇರಲ್ಲ ರೀ, ಅಷ್ಟು ಇಷ್ಟಪಡ್ತೀರಿ, ಅಷ್ಟು ಮಸ್ತ್ ಮಾಡ್ತಾರೆ ಜಾಗರಣ. ನಾನು ಒಂದು ವೇಳೆ ಹೋದ ಅಂದ್ರೆ ವಿಡಿಯೋ ಮಾಡ್ತೀನಿ ಅಥವಾ ಲೈವ್ ತೋರ್ಸ್ಲಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಹೋದ ಅಂದ್ರೆ, ಇಲ್ಲಾಂದ್ರೆ ಐಶ್ವರ್ ಪಪ್ಪ ಕಳಿಸಿ ವಿಡಿಯೋ ಮಾಡಿ ಎಷ್ಟೈತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಾ ಅಂತೀನಿ ಫ್ರೆಂಡ್ಸ್. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ನಾನು ಭಾಳ ಚಂದ ಮಾಡ್ತಾರೆ ರೀ. ಶಿವರಾತ್ರಿ ಹಬ್ಬ ಬಂತು ಅಂದ್ರೆ ನಂಗಂತೂ ಅಲ್ಲಿ ಜಾಗರಣ ಇರ್ತದೆ, ಹೋಗಬೇಕು ಅಂತ ಅನಿಸ್ಬಿಡ್ತದೆ. ಈಗ ಐಶ್ವರ್ ಪಪ್ಪ ಹೊರಗೆ ಹೋಗ್ಯಾರಲ್ರಿ, ಬಂದಮೇಲೆ ಯಾಕಡ್ರೆ ಕರ್ಕೊಂಡು ಹೋಗ್ತಾರ ಹೆಂಗೆ ಅಂಥೇಳಿ ನೋಡ್ತೀನಿ ಫ್ರೆಂಡ್ಸ್. ಯಾಕಡ್ರೆ ಕರ್ಕೊಂಡು ಹೋದ್ರು ಚಂದ ಆಯಿತು, ಇಲ್ಲ ಅಂದ್ರೆ ಇಲ್ಲರಿ ನೈಟ್ ಜಾಗರಣಕ್ಕೆ ಹೋಗಿ ಬರಬೇಕು. ಹಾಗೆ ನಮ್ಮ ಮಣ್ಣು ಸಣ್ಣ ಹೊನಲ್ರಿ, ಜಾಸ್ತಿ ಹೊತ್ತು ಕೂಡೋದನ್ನೂ ಆಗಲ್ಲ ನೈಟ್ ಬೆಳಗ್ಗೆ, ಯಾಕಂದ್ರೆ ಅವ್ನು ನಿದ್ದೆ ಕರೆಕ್ಟ್ ಆಗಲ್ಲ, ಮತ್ತು ಅವ ಕಿರಿಕಿರಿ ಚಿಡ್ಚಿಡಿ ಮಾಡ್ತಾನೆ. ಇಲ್ಲಿ ನೋಡ್ರಿ ನಮ್ಮ ಮಣ್ಣು ಎದ್ದು ಆಡ್ಲತ್ತಾನ. ಮನು ಮನು ಹಾಯ್ ಮಾಡಿ ಹೂವು ತಗೊಳ್ಳಿ. ನೋಡ್ರಿ ಬಾಗಿಲಿಗೆಲ್ಲ ಪೂಜೆ ಮಾಡಿದ್ದೀನಲ್ರಿ, ಇವತ್ತು ಹಬ್ಬ ಅದ ಅಂತ ಹೇಳ್ಬಿಟ್ಟು ನಾ ಅಮಾಸಿ ಹುಣ್ಣಿಗೆ ಬಾಗಿಲಿಗೆ ದೇವ್ರುಗಳೆಲ್ಲ ತೆಗ್ದುಬಿಟ್ಟು ಪೂಜೆ ಮಾಡ್ತೀನಿ ರೀ. ಫೋಟೋ ಎಲ್ಲ ತೆಗಿತೀನಿ. ನಾರ್ಮಲ್ ಟೈಮಿಗೆ ಅಂದ್ರೆ ಖಾಲಿ ಹಿತ್ತಾಳಿ ದೇವ್ರುಗಳ ಮೂರ್ತಿ ಏನು ಇರ್ತಾವಲ್ರಿ ಅವಷ್ಟೇ ತೊಗೊದು ಮಾಡ್ತೀನಿ. ಅಮಾಸಿ ಹುಣ್ಣಿ ಹಬ್ಬಕ್ಕೆ ಅದುಗಳೆಲ್ಲ ಫೋಟೋಗಳೆಲ್ಲ ತೊಗೊದು ಕ್ಲೀನ್ ಮಾಡಿಬಿಟ್ಟು ಫುಲ್ ಪೂಜೆ ಮಾಡ್ಲಿಕ್ಕೆ ಹಾಫ್ ಆನ್ ಅವರು 1 ತಾಸು ಹತ್ತದ ಫ್ರೆಂಡ್ಸ್. ಇಷ್ಟೇ ದೇವರ ಮನೆ ಆದ್ರೆ ಕೂಕಮ್ ಕೆಡ್ಸ್ದ ಮಾಡ್ಲತ್ತಾನ ನೋಡ್ರಿ. ಅಲ್ಲಿ ಹೂವು ಬಾಗಿಲಿಗೆ ಇಟ್ಟು ಹೂವನು ಫುಲ್ಲು ಉದುರ್ಸ್ಲತ್ತಾನ ರೀ. ಹಂಗಂತ ಹೇಳ್ಬಿಟ್ಟು ನಾನು ಡೈಲಿ ಮುಗ್ಗು ಹಾಕಲ್ಲ ಫ್ರೆಂಡ್ಸ್, ಯಾಕಂದ್ರೆ ಕೆಡಿಸ್ತಾರೆ. ಮಕ್ಕಳು ಕೆಡ್ಸೋರು ಚಂದ ಅಂತ ಆದ್ರೆ ಅದು ಕೆಡಿಸಿ ಮೈಗೆಲ್ಲ ಮೆತ್ಕೊಂಡು ಒಳಗೆ ಹೋಗ್ತಾರೆ. ಹಾಗೆ ಅದು ಕೈಯೆಲ್ಲ ಒರೆಸ್ಬಿಟ್ಟು ಒಂದೊಂದು ಸತಿ ಬಾಯ್ದಾಗ ಕೈಕೋತಾರೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ಮುಗ್ಗು ಹಾಕಲ್ಲ ರೀ. ಇವತ್ತು ಭೀ ಮುಗ್ಗು ಹಾಕ್ತಿದ್ದಿಲ್ಲ ಫ್ರೆಂಡ್ಸ್, ಅದು ಸಣ್ಣದಾಗಿ ಇಷ್ಟು ಸಣ್ಣ ಪೀಸ್ ಕಲರ್ ಚಾಪೀಸ್ ಇತ್ತು ರೀ, ಅದರಲ್ಲಿಂದ ಹಾಕಿದ್ರಿ. ನಾನು ನಿಮಗೆ ತೋರಿಸ್ತೀನಿ. ವೈಟ್ ಚಾಪೀಸ್ ಇದ್ದಿದ್ದಿಲ್ಲ ರೀ, ಇವತ್ತು ಹಬ್ಬದ ಅದು ಇಷ್ಟ ಅದ ಇಲ್ಲ ಚಾಪೀಸ್ ಹಾಕಂತೇಳಿ ಹಾಕಿದ್ದೀನಿ. ಬಟ್ ಆದ್ರೂ ನಮ್ಮ ಮನು ಇಕ್ಲತ್ತಿಲ್ಲ ನೋಡ್ರಿ. ಇದು ವೈಟ್ ಚಾಪೀಸ್. ಫೋನ್ನಾಗ ವೈಟ್ ಕಾಣ್ತದ, ಬಟ್ ಇದು ವೈಟ್ ಅಲ್ಲ ಫ್ರೆಂಡ್ಸ್, ಪಿಂಕ್ ಅದನಿ ನೋಡ್ರಿ. ಹೂವು ಎಲ್ಲ ಹೇಗೆ ಚಂದ ಉದುರ್ಸ್ಬಿಟ್ಟ ನಮ್ಮ ಮನು ಅಂತ ಹೇಳ್ಬಿಟ್ಟು. ಏನೋ ಹೂವು ತೆಗಿಲತ್ತಿದ್ದಿ ಮನು ನೋಡ್ರಿ, ಎಷ್ಟು ಚಂದ ಕೆಡಿಸ್ಲತ್ತಾನ. ನಮ್ಮ ಮನೆಗೆ ಎರಡು ಹಲ್ಲು ಬಂದವ ಫ್ರೆಂಡ್ಸ್. ಹಿಶಿ ಮಾಡಿ ಹಲ್ಲು ತೋರಿಸು, ಇದಾಗ ಸ್ಮೈಲ್ ಐ ಸ್ಮೈಲ್ ಫಸ್ಟ್ ಮ್ಯಾಗಿನ ಹಲ್ಲು ಬಂದವ ಫ್ರೆಂಡ್ಸ್. ಇವನಿಗೆ ಮ್ಯಾಗಿನ ಹಲ್ಲು ಬಂದ್ರೆ ಸೋದ್ರ ಮೋದರಿಗೆ ಕೂತಿರ್ತದಂತ್ರಿ. ಅದಕ್ಕೆ ಏನೇನು ಮಾಡಬೇಕು ಏನೋ ಊರಿಗೆ ಹೋದ್ಮೇಲೆ ಗೊತ್ತಾಗ್ತದ ಫ್ರೆಂಡ್ಸ್. ನೋಡ್ರಿ ನಮ್ಮ ಐಶ್ವರ್ ಪಪ್ಪ ಹೋಗಿರಿ ಹಂಗಂತೇಳಿ ಅವರೇ ವಿಡಿಯೋ ಮಾಡ್ಕೊಂಡು ಬಂದಾರ ಫ್ರೆಂಡ್ಸ್. ನಾ ಹೋಗಿದ್ದಿಲ್ಲ ರೀ, ಯಾಕಂದ್ರೆ ನಮ್ಮ ಅಣ್ಣ ಐಶು ಇಬ್ಬರು ಮಲ್ಕೊಂಡಿರಿ. ಇಬ್ರಿಗೆ ತೊಗೊಂಡು ಹೋಗೋದು ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು, ಹಂಗೆ ಅವ್ರಿಬ್ರಿಗೆ ಎಲ್ಲ ಎತ್ಕೊಂಡು ಕೂಡ್ಬೇಕು ರೀ, ಇಬ್ಬರ ಆಗಲ್ದು ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ ರೀ. ಐಶ್ವರ್ ಪಪ್ಪ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಾರ ಫ್ರೆಂಡ್ಸ್. ನೋಡಿರಿ ವಿಷ್ಣು ಅವತಾರ, ಕೃಷ್ಣ ಅವತಾರ, ರಾಧೆ ಅವತಾರ ಎಲ್ಲ ತಾಳ್ಯಾರ ಫ್ರೆಂಡ್ಸ್. ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ಯಾರ. ಅದ್ರ ನಂಗೆ ಕಾಪಿರೈಟ್ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಮ್ಯೂಸಿಕ್ ಹಾಕ್ತಿಲ್ಲ ಫ್ರೆಂಡ್ಸ್. ನನ್ನ ಫೋನಾಗಿಂದ ಯಾವುದಾರ ಒಂದು ನಾರ್ಮಲ್ ರಿಂಗ್ ಟೋನ್ ಥರ ಇರ್ತದಲ್ರಿ, ಫೋನಿನ ರಿಂಗ್ ಟೋನ್ ಥರ, ಆ ಥರ ಹಾಕ್ತೀನಿ ರೀ. ನಾನು ಹಾಡು ಎಲ್ಲ ಹಾಕಲ್ಲ. ನೀವು ನೋಡಿರಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡೀನಿ ರೀ. ಮ್ಯೂಸಿಕ್ ಯಾಕೆ ಹಾಕ್ಲತ್ತಿಲ್ಲ ಅಂದ್ರೆ ಕಾಪಿರೈಟ್ ಬರ್ತದೇನೋ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಏನೋ ಒಂದು ಗುರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಕಾಪಿರೈಟ್ ಬಂತು ಅಂದ್ರೆ ಕಷ್ಟ ಆಗ್ತದಲ್ರಿ, ಹಂಗಂತ ಹೇಳ್ಬಿಟ್ಟು ನೋಡ್ರಿ ಯಾವ ಅವತಾರ ತಾಳ್ಯಾರ, ಹಂಗೆ ಏನೇನೆಲ್ಲ ಮಾಡ್ಯಾರ ಅಂತ ಹೇಳ್ಬಿಟ್ಟು ಭಾಳ ಮಸ್ತ್ ಮಾಡ್ತಾರೆ ಫ್ರೆಂಡ್ಸ್. ಎದುರು ನೋಡ್ಲಕ್ಕಂತೂ 2 ಕಣ್ಣು ಸಾಕಾಗಲ್ರಿ, ಅಷ್ಟು ಸೂಪರಾಗಿ ಮಾಡ್ತಾರೆ. ಇಲ್ಲಿ ನೋಡ್ರಿ ಹನುಮಾನ್ಜಿ ಗುಡ್ಡ ಎತ್ತದು ಎಲ್ಲ ಮಾಡ್ಯಾರ. ಇಲ್ಲಿ ತಳಗೆ ನೀರಿನ ಗುಡ್ಡ ಸೇತುವೆ ಅವೆಲ್ಲ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಮಸ್ತ್ ಲೈಟಿಂಗ್ಸ್ ಎಲ್ಲ ಭಾಳ ಚಂದ ಹಾಕ್ಯಾರ್ರಿ ಫ್ರೆಂಡ್ಸ್. ಇವು ಎಲ್ಲ ನಾನು ಶಾರ್ಟ್ನಾಗ ಬಿಡ್ತೀನಿ ರೀ, ಯಾಕಂದ್ರೆ ಯಾವ್ದಾರ ಒಂದು ಸಾಂಗ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಶಾರ್ಟ್ನಾಗ ಕಾಪಿರೈಟ್ ಎಲ್ಲ ಬರಲ್ಲ, ಯಾಕಂದ್ರೆ ಸೌಂಡ್ ಕಟ್ ಮಾಡ್ತೇವಲ್ರಿ, ಹಂಗಾಗಿ ಕಾಪಿರೈಟ್ ಬರಲ್ಲ. ಈ ಲಾಂಗ್ ವಿಡಿಯೋದಾಗ ಸಾಂಗ್ ಯಾವ ಥರ ಆ್ಯಡ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ ರೀ, ಹಾಗೆ ಕಾಪಿರೈಟ್ ಬರ್ತದೆ ಅಂಥೇಳಿ ನಂಗೆ ಭಾಳ ಅಂಜಿಕೆ ಅದ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಶಿವ ಪಾರ್ವತಿ ಅವರೆಲ್ಲ ಡ್ಯಾನ್ಸ್ ಮಾಡ್ಲತ್ತಾರ, ನೃತ್ಯ ಮಾಡ್ಲತ್ತಾರ.
ನೋಡಿರಿ ಜಾಗರಣೆ ರಾತ್ರಿ ಯಾವ ಥರ ಇತ್ತು ಅಂತೇಳಿ ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ರೀ. ಅದರ ಮ್ಯೂಸಿಕ್ ನಾನು ಹಾಕಿಲ್ಲ ಫ್ರೆಂಡ್ಸ್, ಕಾಪಿರೈಟ್ ಬರೋ ಕಾರಣ ಶಾರ್ಟ್ ಮಾಡಿ ಶಾರ್ಟ್ ವೀಡಿಯೋದಾಗೆ ಹಾಕ್ತೀನಿ ರೀ. ಇವತ್ತು ನೋಡಿರಿ ಹಬ್ಬ ಅದಲ್ರಿ, ರಾತ್ರಿ ಜಾಗರಣೆ ಇತ್ತು. ಐಶ್ವರ್ ಪಪ್ಪ ಹೋಗಿ ವೀಡಿಯೋ ಮಾಡ್ಕೊಂಬಂದಿರಿ, ಆದಷ್ಟು ಹಾಕಿದ್ದೀನಿ ರೀ. ನೀವು ನಿಮಗೂ ಖುಷಿ ಆಗ್ಯದ ನೋಡಿ ಅಂತ ಅಂದ್ಕೊಂಡಿನಿ. ಇವತ್ತು ನೋಡಿರಿ ಹಬ್ಬ ಅದಲ್ರಿ, ಇವಾಗ ನಂಗೆ ಬ್ಯಾಳಿ ಹೋಳ್ಗೆ ಮಾಡಿ ಬೇಜಾರಾಗ್ಯದ ಫ್ರೆಂಡ್ಸ್. ಹಂಗಂತ ಹೇಳ್ಬಿಟ್ಟು ರೌದೋಳ್ಗೆ ಮಾಡಮಲ್ತಿದ್ದೀನಿ ರೀ. ರೌದೋಳ್ಗೆ ಮಾಡಲು ಭಾಳ ದಿವಸ ಐತ್ರಿ. ಈಗ ನೋಡಿರಿ ರೌದೋಳ್ಗೆ ಮಾಡ್ಲತ್ತೀನಿ ನಾನು. ಇವತ್ತು ಹಬ್ಬ ಅದ, ಶಿವರಾತ್ರಿ ಹಬ್ಬ ಅದನ್ನು ದೇವ್ರಿಗೆ ನಾವು ಬೇಯಿಸ್ಲಾಗಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ನೋಡಿರಿ ಐಶ್ವರ್ ಪಪ್ಪ ಇವತ್ತು ಹಬ್ಬ ಅದಲ್ರಿ, ಇವತ್ತರ ಮನೆಗಿರ್ತಾರ, ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡೀನಿ ರೀ. ಎಲ್ಲಿಗಾದ್ರೂ ಹೊರಗೆ ನೋಡಂಬ್ರಿ ಕರ್ಕೊಂಡು ಹೋಗ್ತಾರೋ ಏನು, ಇವತ್ತು ಆಸೆ ತೋರಿಸಿ ಹಿಂದಕ್ಕೆ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಾನು ಫುಲ್ ಆಸೆ ಕೊಂಡೀನಿ ರೀ. ನೀನು ಕೂಡ ಇವತ್ತು ಕೂಡ ಅದೇ ಆಸೆ ಮೇಲೆ ಇದ್ದೀನಿ. ಆಸೆ ಏನು ನೆರವೇರಿಸ್ತಾರೋ ಏನು ನಿರಾಸೆ ಮಾಡ್ತಾರೋ ಗೊತ್ತಿಲ್ಲ ರೀ. ಇಲ್ಲಿ ನೋಡಿರಿ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡಿನಿ ರೀ. ಮಾಡ್ಲಿಕ್ಕೆ ಆಲ್ರೆಡಿ ಒಂದು ಹೋಳ್ಗೆ ಲಟ್ಟಿಸಿದ್ದೀನಿ ಫ್ರೆಂಡ್ಸ್. ಇದು ಕರಿದಷ್ಟೇ ಬಾಕಿ ಇದೆ ರೀ. ನಿಮಗೊಂದು ವೇಳೆ ಈ ರೆಸಿಪಿ ಬೇಕು ಅಂತಂದ್ರೆ ಯಾರ್ಯಾರು ನೋಡಿಲ್ಲಲ್ರಿ, ನೋಡೋರಿ. ಆಲ್ರೆಡಿ ನಾನು ಬಿಟ್ಟಿದ್ದೀನಿ ಮೊನ್ನೆ ರೌದೋಳ್ಗೆ ಹೆಂಗೆ ಮಾಡೋದು ಅಂತೇಳಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ರೀ. ಯಾರ್ಯಾರಿಗೆಲ್ಲ ನೋಡಿಲ್ಲಲ್ರಿ, ನೋಡಿರಿ ಸಪೋರ್ಟ್ ಮಾಡಿರಿ. ಹಾಗೆ ಸ್ವಲ್ಪ ಎಣ್ಣೆ ಕಡ್ದು ಮಾಡ್ತೀನಿ ರೀ, ಸ್ವಲ್ಪ ಹಂಚೆ ಹಾಕಿ ಸುಡೋ ಮಾಡ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡಿರಿ ಮನೆಗಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಮ್ಮ ಇನ್ನೂ ಐಶ್ವರ್ ಪಾಪ ಬಂದಿಲ್ಲ ರೀ. ಬಂದಮೇಲೆ ಯಾಕಂದ್ರೆ ಕರ್ಕೊಂಡು ಹೋಯ್ತಿ ಅಂದ್ರೆ ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ರೀ. ಆಲ್ರೆಡಿ ಟೈಮ್ 4 ಆಗ್ಯದ ಫ್ರೆಂಡ್ಸ್. ತಳಗೆ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೇನೆ ರೀ. ನಮ್ಮ ಐಶು ನಮ್ಮ ಅಣ್ಣ ನೋಡಿರಿ ಎಷ್ಟು ಚಂದ ಆಡ್ಲತ್ತರ. ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೀನಿ ರೀ ನಾನು. ಅಪ್ಪ ಅನ್ನು ಹೊಡಿತಿ ಫ್ರೆಂಡ್ಸ್ ನೋಡ್ರಿ ಇವತ್ತು ಹಬ್ಬದಲ್ಲಿ ಶಿವರಾತ್ರಿ ಹಬ್ಬ ಇವತ್ತರ ಕರ್ಕೊಂಡು ಹೋಗ್ತಾರೇನೋ ಐಶ್ವರ್ ಪಪ್ಪ ಯಾಕಂದ್ರೆ ಹೊರಗೆ ಅನ್ಕೊಂಡಿದ್ದ. ಬಟ್ ಇವತ್ತೂ ಕರ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್, ಅವ್ರು ಕೆಲ್ಸಕ್ಕೆ ಹೋಗಿ ಬಂದಾರ. ನೋಡ್ರಿ ಶೇಂಗಾಕಾಯಿ ಸ್ವಲ್ಪ ಕೊಡ್ಲತ್ತಾರ ನಮ್ಮ ಮನೆಗೆ, ಹಾಗೆ ಐಶುಗ ಇವತ್ತೇನು ಕರ್ಕೊಂಡು ಹೋಗಿಲ್ರಿ. ನೆಕ್ಸ್ಟ್ ಸಂಡೇಗೆನ ಕರ್ಕೊಂಡು ಹೋಯ್ತೆ ಅಂದಿರಿ. ಆಲ್ರೆಡಿ ಟೈಮ್ 7 ಆಗಿತ್ತು, ಮತ್ತು 9 ತನಕ ಬರ್ದಿತ್ತು. ಹೋದಂಗೆ ಆಗಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಬ್ಯಾಡ್ ಅಂದೇವ್ರಿ. ಸಂಡೇ ಹೋಗ್ಲಾ ಬರ್ತದ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ ವೈಟ್ ಕಾಣ್ತದ. ಇವತ್ತೇ ಹಚ್ಚೂರು ಕಡಿಮೆ ಆಗ್ತದ ಅಂದಾರ ಫ್ರೆಂಡ್ಸ್. ಹಂಗಂತೇಳಿ ಹಚ್ಚಿದ್ದೀನಿ ರೀ. ಕಮ್ಮಾದ್ರೂ ಸಾಕು, ಏನು ಹಚ್ಚಂದ್ರೂ ಹಚ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಐಶ್ವರ್ ಪಪ್ಪ ಶೇಂಗಾ ಬೀಜ ಸುಲ್ದು ಐಶ್ವರ್ದ್ರಾಗ ಏನವ ಮತ್ತು ಹಂಗೆ ತೊಗೊಳತಿ ತಮ್ಮ ತೊಗೊಳತನ ಏನು ಬೇಕಮ್ಮ ನಿಂಗೆ ದಾಯ್ ಬೇಕು ಮನು ಬಲ್ಲಿ ಐಶ್ವ ಇವತ್ತಿನ ಮಕ್ಕೋತಿ ಮೈ ಬಂತಿ ಇದು ಬಂತಿ ತಮ್ಮತಿಲ್ಲ ನೋಡಕ್ಕೆ ಸಣ್ಣದು ಸೈಜ್ ಕೊಡಬಾರ್ದು, ಕೊಡು. ಸಣ್ಣದಿದ್ರು ಕೊಡಬಾರ್ದು, ಕೊಡು. ಅಯ್ಯೋ ಕೈಲಿಂದ ಕೊಡ್ಬೇಕಿಲ್ಲ, ತಳಗಿಲ್ಲ. ಹಸಿರ್ತಾಯಿಲ್ಲ, ನನಗೆ ಇಷ್ಟನೇ ಆಗಲ್ಲ ಕರ. ಫ್ರೆಂಡ್ಸ್ ನೋಡ್ರಿ ಅವ್ರ ತಂದೆ ಮಕ್ಕಳು ಶೇಂಗಾ ಬೀಜ ತಿಲ್ಲತ್ತಾರ್ರಿ. ನಾನಿಲ್ಲಿ ಅನ್ನ ಉಮ್ಗಾಯ್ಲಕ್ಕೆ ಇಕ್ಕಿದ್ದೀನಿ ರೀ. ಮುಂಜಾನಿನ ಪಲ್ಯ ಹೋಳ್ಗೆ ಎಲ್ಲ ಅದಾನಿ ಫ್ರೆಂಡ್ಸ್. ಈಗ ಖಾಲಿ ಐಶ್ವರ್ ಪಪ್ಪಾಗ ಒಂದು 4 ಚಪಾತಿ ಸುಟ್ಟು ಕೊಡ್ಬೇಕ್ರಿ ಅಷ್ಟೇ ಫ್ರೆಂಡ್ಸ್. ನೋಡ್ರಿ ಚಪಾತಿ ಎಲ್ಲ ಮಾಡಿಕೊಟ್ಟಿದ್ದೆ ರೀ ಐಶ್ವರ್ ಪಪ್ಪ. ಐಶು ಗರಂ ಉಳ್ಳತ್ತಾರ ನೋಡ್ರಿ. ಅದ್ರಾಗ ನಮ್ಮ ಅಣ್ಣನೂ ಹೋಗ್ಲತ್ತಾನ ರೀ ಸೆಂಟರ್ದಾಗ. ಏನು ತಿಂಬಲ್ಲ ಖರೆ ಅವ್ರಿಗೆ ಉಣ್ಗುಡಲ್ಲ ತಿನ್ಗುಡಲ್ರಿ. ಈಗ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ ರೀ ಇವತ್ತಿನ ವೀಡಿಯೋ. ಇವತ್ತಿಂದಲ್ಲ ರೀ, ನಿಂದು ಇವತ್ತಿನ ವೀಡಿಯೋ. ಎಲ್ಲಿಗಾರ ಕರ್ಕೊಂಡು ಹೋಗ್ತಾರೇನೋ ವೀಡಿಯೋ ಮಾಡಮಿ, ಬ್ಲಾಗ್ ಮಾಡಮಿ, ಚಂದ ಆಯ್ತದ ಅಂತ ಹೇಳಿ ಅಂದ್ಕೊಂಡಿದ್ರಿ. ಎಲ್ಲಿಗೂ ಕರ್ಕೊಂಡು ಹೋಗಿಲ್ರಿ. ಆಖರಿಗೆ ಮನೆ ಖಾಲಿ ಮಾಡಿ ಉಂಬೋದು ಅಷ್ಟೇ ಅದನಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.